ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕಿನ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಹಿರಿಯ ಶ್ರೇಣಿ ಅಪರ ಸಿವಿಲ್ ನ್ಯಾಯಾಧೀಶರಾದ ಶಿವಕುಮಾರ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ರಾಜಯ್ಯ, ಕಾರ್ಯದರ್ಶಿ ಅನಿಲ್ ಕುಮಾರ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಜಿ ಪಾಪಣ್ಣ, ಎಂವಿ ಶ್ರೀನಿವಾಸ್, ಸಿದ್ದಲಿಂಗಪ್ಪ, ವಕೀಲರುಗಳಾದ ನಾರಾಯಣಸ್ವಾಮಿ ಎಚ್, ಬ್ರಹ್ಮಾನಂದ, ರಾಮಚಂದ್ರಯ್ಯ ಎಎಸ್, ಸಿದ್ದರಾಜು, ಹೇಮಮಾಲಿನಿ, ಭಾರತಿ, ಲಕ್ಷ್ಮಿ, ಕಾವ್ಯ, ಕವಿತಾ, ನಾಗೇಶ್ ಎಂಎನ್, ರುದ್ರೇಶ್, ಹರೀಶ್, ಲೋಹಿತ್, ಧನಂಜಯ, ನ್ಯಾಯಾಲಯದ ಶಿರಸ್ತೇದಾರರಾದ ಕೆಂಪೇಗೌಡ ಸೇರಿದಂತೆ ಇತರರು ಇದ್ದರು. ನಮ್ಮ ನಾಡದೊರೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಶುಭ ಸಮಾರಂಭದಲ್ಲಿ ಆಗಮಿಸಿ ಈ ಒಂದು ಸಮಾರಂಭನ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಸಾಹೇಬರಿಗೆ ಈ ಒಂದು ಸಮಾರಂಭಕ್ಕೆ ತುಂಬ ಸುಸ್ವಾಗತ ಬಯಸ್ತೇನೆ. ಹಾಗೂ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ವಕೀಲ ಮಿತ್ರರಿಗೂ, ನಾಗರಿಕ ಬಂಧುಗಳಿಗೂ, ನ್ಯಾಯಾಲಯದ ಸಿಬ್ಬಂದಿ ವರ್ಗದವರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಕೂಡ ಒಂದು ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಶುಭಗಳಿಗೆ ನಾವೆಲ್ಲರೂ ಈ ನಾಡಲ್ಲಿ ಹುಟ್ಟಿ ಜೀವನ ರೂಪಿಸ್ಕೊಂಡಿದ್ದೀವಿ. ಒಂದು ಕೆಂಪೇಗೌಡರ ವಿಚಾರಧಾರೆಗಳನ್ನ ತಿಳ್ಕೊಳ್ಳೋದು ತುಂಬ ಅಗತ್ಯವಾಗಿದೆ. ಕೆಂಪೇಗೌಡರು 27/6/1510ರಲ್ಲಿ ಜನಿಸಿ ಅವರ ಒಂದು ದೂರಾಲೋಚನೆಯಿಂದ ಬೆಂಗಳೂರು ನಗರನ ಕಟ್ತಾರೆ. ಬೆಂಗಳೂರು ನಗರದಲ್ಲಿ ಅವರು ಪ್ರಾಪಂಚಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಅದನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಾರೆ. ಅವರು ಆ ಬೆಂಗಳೂರು ನಗರ ಕಟ್ಟ ಒಂದು ಅವರಿಗೆ ಇನ್ಸ್ಪೈರ್ ವಿಜಯನಗರ ಸಾಮ್ರಾಜ್ಯ. ಅವತ್ತಿನ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯ ಪ್ರಪಂಚದ ವ್ಯಾವಹಾರಿಕ ಅಥವಾ ವ್ಯಾಪಾರದ ವಹಿವಾಟು ನಗರವಾಗಿತ್ತು. ಅದನ್ನು ನೋಡಿದಂತಹ ಕೆಂಪೇಗೌಡರು ಅದರಿಂದ ಉತ್ತೇಜಿತರಾಗಿ ಬೆಂಗಳೂರನ್ನು ಅದೇ ರೀತಿಯಲ್ಲಿ ಕಟ್ಟಬೇಕು ಅಂತೇಳಿ ಮನಸ್ಸು ಮಾಡ್ತಾರೆ. ಅದರ ದ್ಯೋತಕವಾಗಿ ಬೆಂಗಳೂರಿನಲ್ಲಿ ಅವರು ಪ್ರತ್ಯೇಕವಾಗಿ ಈಗ ಅಕ್ಕಿಪೇಟೆ, ಕಾಟನ್ ಪೇಟೆ, ಬಳೆಪೇಟೆ, ಇನ್ನು ಹಲವಾರು ಪೇಟೆಗಳಂದರೆ ಸಪ್ರೇಟಾಗಿ ಅಕ್ಕಿನೇ ಮಾರಲಿಕ್ಕೆ ಒಂದು ಕಡೆ, ಬಳೆ ಮಾರಲಿಕ್ಕೆ ಒಂದು ಕಡೆ, ಹತ್ತಿ ಮಾರಲಿಕ್ಕೆ ಒಂದು ಕಡೆ, ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದು ನಗರನ ಕಟ್ಟಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ ನಗರ ಅಂದರೆ ಹಿಂಗಿರಬೇಕು, ಅಷ್ಟು ದೂರ ಬೆಳಿಬೇಕು ಅಂತೇಳಿ ಅವ್ರು ಕನಸಿಟ್ಕೊಂಡು 4 ದಿಕ್ಕಿನಲ್ಲಿ ಒಂದು ಗೋಪುರನ ಗಡಿ ಗುರುತಿಸ್ತಾರೆ. ಅಲ್ಲಿಗಂಟ ಬೆಳಿಬೇಕು ಈ ನಗರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು. ಈಗ ನಾವು ಆ ಗಡಿ ದಾಟಿ ಅವ್ರೇನು ಗುರುತಿಕ್ಕಿದ್ರೋ ಅದರ 1000 ಪಾಲು ಮುಂದಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ. ಕಾರಣ ಅವರ ಉದ್ದೇಶ, ಅವ್ರು ಮಾಡಿದಂಥ ಯೋಜನೆ, ಇದೆಲ್ಲ ಕಾರಣ ಆಗುತ್ತೆ. ಅವರು ಅವತ್ತು ವ್ಯಾಪಾರಕ್ಕಾಗಿ ವ್ಯಾಪಾರ ಮಾಡಿದ್ರೆ ಅಲ್ಲಿ ನಾಗರಿಕತೆ ಹುಟ್ಟುತ್ತೆ ಅಂತ ನಾವೆಲ್ಲ ಕೇಳಿದ್ದೀವಿ. ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಅಲ್ಲಿ ನಾಗರಿಕತೆ ಹುಟ್ಟುತ್ತೆ, ನಗರವಾಗಿ ಬೆಳೆಯುತ್ತೆ, ಜನಸಂದಣಿ ಇರೋಂಥ ಪ್ರದೇಶ ಆಗುತ್ತೆ ಅನ್ನೋದು ಕಲ್ಪನೆ. ನಾವು ನಾಗರಿಕತೆಯಲ್ಲೇ ಬೆಳೆದಿದ್ದು ಹಂಗೇನೆ. ಮೊದಲೆಲ್ಲ ಸಾರಿಗೆ ಈಸಿಯಾಗಿರಲಿ ಅಂತ ಹೇಳಿ ನದಿಗಳ ತಟದಲ್ಲಿ ನಗರೀಕರಣ ಹುಟ್ಟಿತ್ತು. ಈಗ ನಮಗೆ ಎಲ್ಲ ಬಸ್ ವ್ಯವಸ್ಥೆ ಮತ್ತು ಇತರೆ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಎಲ್ಲಿ ಅವಕಾಶಗಳು ಜಾಸ್ತಿ ಇದೆ. ರಾಜಯ್ಯನವ್ರು ಹೇಳಿದ್ದೆಲ್ಲ ಬೆಂಗಳೂರು ಕಟ್ಟಿದ್ರು ಅಂತ. ಅದಕ್ಕಿಂತ ಮುಖ್ಯವಾಗಿ ಮಾಗಡಿ ಪಟ್ಟಣ ನಾವೇನಿದ್ದೀವಿ ಮತ್ತು ನಾವು ಕೋಟೆ ಪಕ್ಕದಲ್ಲೇ, ಕೆಂಪೇಗೌಡರು ಕಟ್ಟಿದ ಕೋಟೆ ಪಕ್ಕದಲ್ಲೇ ನಮ್ಮ ಕೋರ್ಟ್ ಇದೆ. ಮತ್ತು ಮಾಗಡಿ ಕಟ್ಟಿದ್ದು ಕೆಂಪೇಗೌಡರು. ಮತ್ತು ಮಾಗಡಿ ಮೂಲ ಮಹಾಗಡಿ ಅಂತ. ಅಂದರೆ ಮಹಾಗಡಿ ಅಂದರೆ ಇದು ಗಡಿ, ಅಂದರೆ ಕೆಂಪೇಗೌಡರು ಆಡಳಿತ ಏನಿತ್ತು, ಕೆಂಪೇಗೌಡರು ಆಡಳಿತಕ್ಕೆ ಇದೊಂದು ಗಡಿ. ಮತ್ತು ಇದನ್ನು ಕೋಟೆ ಕಟ್ಟಿ ಇದನ್ನೆಲ್ಲ ರಕ್ಷಣೆ ಮಾಡಿ, ಮತ್ತು ಇಲ್ಲಿ ಪಕ್ಕದಲ್ಲಿ ಸಾವಂದುರ್ಗ ಅಂತಿದೆ. ಸಾವಂದುರ್ಗ ಅವ್ರದ್ದು ರಾಜಧಾನಿ ಮಾಡ್ಕೊಂಡಿದ್ರು. ಆ ರಾಜಧಾನಿ ಅನ್ನೋದಕ್ಕಿಂತನೂ ಅವರು ಈ ಮದ್ದುಗುಂಡುಗಳನ್ನೆಲ್ಲ ಸಂಗ್ರಹ ಮಾಡೋದು. ಇವತ್ತು ಸಹ ಸಾವಂದುರ್ಗದಲ್ಲಿ ಅವ್ರು ಮದ್ದುಗುಂಡು ಸಂಗ್ರಹ ಮಾಡ್ತಿದ್ದು ಒಂದು ಬಿಡಾರ ಅಂತ ಅವಾಗ ಕರೆಯೋರು ಅಂತೇಳಿ ಅದು ಈಗಲೂ ಇದೆ. ಮತ್ತು ಅಲ್ಲಿ ಕೋಟೆನೂ ಕಟ್ಟಿದ್ದಾರೆ. ಸಾವಂದುರ್ಗದ ಮೇಲೆ ಕೋಟೆನೂ ಕಟ್ಟಿದ್ದಾರೆ. ಮತ್ತು ಬೆಂಗಳೂರಿನಲ್ಲಿ ಕೋಟೆ ಕಟ್ಟಿದ್ದಾರೆ. ಮತ್ತು ರಾಜಯ್ಯನವ್ರು ಹೇಳಿದಂಗೆ ಬೆಂಗಳೂರು ಸೇಫೆಸ್ಟ್ ಸಿಟಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ಜೀವನ ಮಾಡೋದಕ್ಕೆ ತುಂಬ
ವಾತಾವರಣ ಚೆನ್ನಾಗಿದೆ, ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಕಡಿಮೆ ಇದೆ, ಸ್ಟ್ಯಾಂಡರ್ಡ್ ಆಫ್ ಕಾಸ್ಟ್ ತುಂಬ ಕಡಿಮೆ ಇದೆ ಅನ್ನೋದ್ರ ಜೊತೆಗೆ ತುಂಬ ಸೇಫೆಸ್ಟ್ ಪ್ಲೇಸು. ಮತ್ತು ಅದಕ್ಕೆ ಅಲ್ಲಿ ನದಿಗಳಿಲ್ಲ, ಅಂದರೆ ನಮ್ಮ ಬೆಂಗಳೂರು ಸುತ್ತಮುತ್ತ ಯಾವುದೋ ಅಂತ ನದಿಗಳಿಲ್ಲ. ವರ್ಷಭಾವತಿ ಅಂತ ನದಿ ಹರಿತಿತ್ತು, ಬಿಟ್ಟರೆ ಅಂಥದ್ದು ಯಾವುದೂ ನದಿಗಳಿಲ್ಲ ಪ್ರಮುಖವಾಗಿ ಅನ್ನೋ ಉದ್ದೇಶದಿಂದ ಅವರು ಸುಮಾರು 3,000ಕ್ಕೂ ಹೆಚ್ಚು ಕೆರೆಗಳನ್ನ ನಿರ್ಮಾಣ ಮಾಡಿದರು. ಮತ್ತು ಕೆರೆಗಳ ಮುಖಾಂತರ ವ್ಯವಸಾಯಕ್ಕೆ ಮತ್ತು ಮುಂದೆ ಸಿಟಿ ಬೆಳೆದ್ರೆ ಜನಜೀವನಕ್ಕೆ ಅನುಕೂಲ ಆಗಲಿ ಅನ್ನೋದೆಲ್ಲ ಉದ್ದೇಶ ಅವ್ರಿಗೆ ತುಂಬ ದೂರದೃಷ್ಟಿ ಇಟ್ಕೊಂಡು ಮಾಡಿದಂದರೆ ತುಂಬ ದೂರದೃಷ್ಟಿ ಇದ್ದಂಥ ಒಬ್ಬ ಒಳ್ಳೆ ಜನರಾಗಿ ಮತ್ತು ಒಳ್ಳೆ ಆಡಳಿತಗಾರ. ಆ ಎಲ್ಲ ಕಾರಣಗಳಿಂದ ಕೆಂಪೇಗೌಡರು ನಾವು ಸ್ಮರಿಸಲೇಬೇಕಾಗಿದೆ. ಆ ಕಾರಣದಿಂದ ನೀವು ಕೆಂಪೇಗೌಡರು ಏರ್ಪೋರ್ಟ್ ಕೆಂಪೇಗೌಡರು ಹೆಸರಿದೆ. ನಾವು ಈ ದಿನ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆಯನ್ನು ಆಚರಿಸೋದಕ್ಕೆ ನಮ್ಮ ಸ್ನೇಹಿತರಾದಂಥ ಅನಿಲ್ ಕುಮಾರ್ ಅವರು ಆಹ್ವಾನ ನೀಡಿದರು. ಆ ಮೇರೆಗೆ ಎಲ್ಲ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಈ ಕೆಂಪೇಗೌಡರನ್ನು ನಾವು ಸ್ಮರಿಸೋದು ಅಂತಂದರೆ ನಮ್ಮ ಈ ಮಾಗಡಿ ತಾಲೂಕು ಮತ್ತು ಅದನ್ನು ಎರಡು ಯಲಾಂಕದ ಕೆಂಪೇಗೌಡರು ಅಂತಾರೆ ಮತ್ತು ಮಾಗಡಿ ಕೆಂಪೇಗೌಡರು. ಅದು ಒಂದು ದ್ವಂದ್ವದಲ್ಲಿ ಇಲ್ಲಿವರೆಗೂ ಅದು ಅಲ್ಲಿದು ಅಂತ ಅಂತಿಮ ತೀರ್ಮಾನ ಆಗಿಲ್ಲ. ಮಾಗಡಿಯವರ ಅಥವಾ ಯಲಂಕದವರ ಅನ್ನೋದು ಕ್ಲಿಷ್ಟ ಇದೊಬ್ಬ ಹಂಗೆ ಉಳ್ಕೊಂಬಿಟ್ಟಿದೆ. ಹಾಗಾಗಿ ನಾವು ನಮ್ಮ ತಾಲೂಕಲ್ಲಿ ನಮ್ಮ ಇದರಲ್ಲಿ ಮಾಗಡಿಯವರೇ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಮತ್ತು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನ ಈ ದಿನ ಬೃಹತ್ತಾಗಿ ಬೆಳವಣಿಗೆ ಬೆಳೆದಿದೆ. ಆ ಬುನಾದಿ ಹಾಕಿ ಆ ನಗರನ 4 ಭಾಗದಲ್ಲೂ 4 ದಿಕ್ಕಿನಲ್ಲೂ ಆ ಒಂದು ಗೋಪುರಗಳನ್ನ ನಿರ್ಮಾಣ ಮಾಡಿ ಅಲ್ಲಿವರೆಗೂ ಬೆಳೆದು ಇದೆ. ಅದರಿಂದ ಇನ್ನೂ ಹೆಚ್ಚಿಗೆ ವಿಸ್ತರಿಸಿದೆ. ಅದ್ರ ಜೊತೆಗೆ ಆ ಹೆಸರಿನಲ್ಲಿ ಸಾಕಷ್ಟು ಸಂಘಗಳು, ಬೆಂಗಳೂರಲ್ಲಿ ಏರ್ಪೋರ್ಟು, ಮತ್ತು ಇವತ್ತು ಒಂದಿನ ಆ ಕೆಂಪೇಗೌಡ ಬಡಾವಣೆ ಅಂತ ನಿರ್ಮಾಣ ಮಾಡಿ 110 ದಶಪಥದ ರಸ್ತೆಯನ್ನು ಸಹ ಈ ದಿನ ಉದ್ಘಾಟನೆ ಮುಖ್ಯಮಂತ್ರಿಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರ ದಿನಾಚರಣೆಯನ್ನು ನಾವೆಲ್ಲರೂ ಸಂತೋಷದಿಂದ ಆಚರಣೆ ಮಾಡೋದು ಮತ್ತು ಅವರನ್ನು ಸ್ಮರಿಸ್ಕೊಳ್ಳುವಂಥದ್ದು ಮತ್ತು ಅವರ ಆಡಳಿತದ ಬಗ್ಗೆ ನಾವೇನು ನೋಡಿಲ್ಲ, ಕೇಳಿ ತಿಳ್ಕೊಂಡಿರುವಂಥದ್ದು. ಅದನ್ನು ನಾವು ಮುಂದುವರಿಸ್ಕೊಂಡು ಅವರ ಹೆಸರಲ್ಲಿ ನಾವು ಬಾಳ್ಕೊಂಡು ಹೋಗೋಣ ಅಂತೇಳಿ ನಾವೊಂದೆರಡು ಮಾತು ಹಾಗೂ ಎಲ್ಲ ವಕೀಲ ಬಾಂಧವರೇ, ಈ ದಿನ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ. ನಾವು ಈ ಕೆಂಪೇಗೌಡ ಜಯಂತ್ಯೋತ್ಸವನ ಏನಕ್ಕೆ ಆಚರಿಸ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗಿದೆ. ಯಾಕೆಂದರೆ ಕೆಂಪೇಗೌಡರು ಮಾಗಡಿ ಕಟ್ಟಿದ್ರು, ಮಾಗಡಿಲಿದ್ದರು. ಮಾಗಡಿ ಹತ್ರ ಕೆಂಪಸಾಗರದಲ್ಲಿ ಅವರ ಜನನ ಆಗಿತ್ತು. ಕೆಂಪಸಾಗರದಲ್ಲಿ ಈಗಲೂ ಕೂಡ ಅವರ ಜನನ ಅಲ್ಲ ಮರಣ ಆಗಿತ್ತು. ಅವರ ಸಮಾಧಿ ಕೂಡ ಕೆಂಪಸಾಗರದಲ್ಲಿ ಇದೆ, ಕೆಂಪಾಪುರ ಅವರ ಸಮಾಧಿ ಕೂಡ ಇವತ್ತು ಅಲ್ಲಿದೆ. ಅದರ ಅಭಿವೃದ್ಧಿಗೆ ಸರ್ಕಾರ ಕೆಲವು ಕಾರ್ಯಕ್ರಮ ಕೈಗೊಂಡಿದ್ದಾರೆ, ಅದು ನೆರೆಗುದಿಲಿದೆ. ಆದ್ರೂ ಈ ಮಾಗಡಿ ಕೆಂಪೇಗೌಡ, ಯಲಹಂಕ ಕೆಂಪೇಗೌಡ ಅನ್ನೋದು ಕನ್ಫ್ಯೂಸಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸುಳ್ಳದು. ಯಲಹಂಕ ಕೆಂಪೇಗೌಡರದು ಇವತ್ತೇ ಜಯಂತ್ಯೋತ್ಸವ ಅಂತ ಇವತ್ತೇ ಆಚರಿಸ್ತಾ ಇದ್ದಾರೆ. ಆದರೆ ಮಾಗಡಿ ಕೆಂಪೇಗೌಡರ ಜಯಂತ್ಯೋತ್ಸವ ಇವತ್ತು ಇದೆ. ಅಂದರೆ ಮಾಗಡಿ ಕೆಂಪೇಗೌಡರು ಏನು ಬುನಾದಿ ಹಾಕಿ ಕೊಟ್ಟಿದ್ರು, ಆ ಬುನಾದಿನೇ ಇವತ್ತು ಜಯಂತ್ಯೋತ್ಸವ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗಿರೋದು. ಮತ್ತು ಜೊತೆಗೆ ಮಾಗಡಿಯಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಸುರಂಗ ಇದೆ. ಆ ಸುರಂಗ ಬೆಂಗಳೂರಿನ ಗವಿ ಗಂಗಾಧರೇಶ್ವರನಿಗೆ ಸೇರ್ತಾ ಇತ್ತು. ಇವತ್ತಿಗೂ ಕೂಡ ಇದೆ ಅಂತ ಹೇಳ್ತಾರೆ, ಬಟ್ ಎಲ್ಲ ಮುಚ್ಚೋಗಿದೆ ಅಂತಾರೆ. ಬಟ್ ಸುರಂಗ ಇರೋದಂತೂ ಗ್ಯಾರಂಟಿ. ಅದೇ ರೀತಿ ಶಿವಗಂಗೆಗೂ ಹೋಗುತ್ತೆ, ಬೆಂಗಳೂರು ಹೋಗುತ್ತೆ, ಮಾಗಡಿ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಕೆಂಪೇಗೌಡರ ಅಸ್ತಿತ್ವ ಮೊದಲಿಂದಲೂ ಇದೆ. ಮಾಗಡಿ ಕೆಂಪೇಗೌಡರು ಏನು ಅವ್ರ ಅಸ್ತಿತ್ವ ಹಾಕಿ ಹೋಗಿದ್ರು, ಅವರು ಮಾಗಡಿಯವರೇ ಆಗಿದ್ರು ಅಂತ ನಾವೆಲ್ಲ ಅಂಬೋಣ. ಆ ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಂತಹ ಮಹಾನ್ ವ್ಯಕ್ತಿಯಾಗಿದ್ದರು. ಅವರ ದೇವೋದ್ದೇಶಗಳ ಬಗ್ಗೆ ಆಗಲೇ ನಮ್ಮ ರಾಜಯ್ಯನವರು ಸವಿಸ್ತರವಾಗಿ ತಿಳಿಸಿದ್ದಾರೆ. ಅವರ ಏನವರು ಮುಂದಾಲೋಚನೆ ಇಟ್ಕೊಂಡು ಬೆಂಗಳೂರನ್ನ ಸ್ಥಾಪನೆ ಮಾಡಿದ್ರು, ಅದೇ ರೀತಿಗೆ ಅವ್ರು ಏನು ಸ್ಥಾಪನೆ ಮಾಡಿ ಅಂದ್ಕೊಂಡು ಬೆಳೆಸಿದ್ರು, ಅದಕ್ಕೆ 10 ಪಟ್ಟು 100 ಪಟ್ಟು ಜಾಸ್ತಿ ಆಗಿದೆ. ಇವತ್ತು ಬೆಂಗಳೂರು ನಾವೇನು ಅಂದ್ಕೊಂಡಿದ್ದೀವಿ, ಕೆಂಪೇಗೌಡರು ಏನು ಅಂದ್ಕೊಂಡಿದ್ರು,
ಅದಕ್ಕೆ 10-100 ಪಟ್ಟದಷ್ಟು ಜಾಸ್ತಿ ಆಗಿದೆ. ಹಾಗೆ ಅವರ ದೇವೋದ್ದೇಶಗಳು ಏನಿದೆ, ಅವರ ಆಡಳಿತ ಸುಧಾರಣೆ, ಅವರು ಏನೇನು ತಮ್ಮ ಆಡಳಿತದಲ್ಲಿ ಏನೇನು ಸ್ಥಾಪನೆ ಮಾಡಬೇಕು, ವ್ಯಾಪಾರ ಉದ್ದೇಶಕ್ಕಾಗಿ, ವ್ಯವಸಾಯಕ್ಕಾಗಿ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ರು. ನಮ್ಮ ಪೂರ್ವಜರ ಬಹುದೊಡ್ಡ ಬದುಕನ್ನು ಸ್ಮರಣೆ ಮಾಡೋದು ಅಂತ ಮಹನೀಯರು. ನಾಡವಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರನ್ನು ಪಡೆದಂಥ ಈ ನಾಡು ಅತ್ಯಂತ ಅನನ್ಯವಾದದ್ದು. ಭರತಖಂಡದ ಚರಿತ್ರೆಯಲ್ಲಿ ಜೀವನಾಂಪ್ರಿಯ ಪ್ರಿಯದರ್ಶಿ ಅಶೋಕನನ್ನು, ನಾಡವಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರನ್ನ ಪ್ರಾತಸ್ಮರಣೀಯರು ಅಂತ ಕರಿತೇವೆ. ಚರಿತ್ರೆಯಲ್ಲಿ ಸಾಕಷ್ಟು ರಾಜವಂಶಗಳು ಬರುತ್ತೆ. ಯಾಕೆ ನಾವು ಇವರಿಬ್ಬರನ್ನ ಸ್ಮರಿಸ್ತೇವೆ ಅಂದರೆ, ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಸಹ ನಾನು ಶಯನಗೃಹದಲ್ಲಿದ್ದರೂ ಕೂಡ ಪ್ರಜೆಗಳು ಬಂದು ತನ್ನ ಸಮಸ್ಯೆಗಳನ್ನು ಹೇಳಿ ಪರಿಹಾರ ಕೇಳಬಹುದು ಅಂತ ಹೇಳ್ಕೊಂಡಿದ್ದಾರೆ. ಕೆಂಪೇಗೌಡರ ವಂಶಜರು ಸಹ ಇದೇ ರೀತಿ ಪಾಲನೆಯನ್ನು ಪರಿಪಾಲಿಸಿಕೊಂಡು ಬಂದಿದ್ದರು. ಪ್ರಜೆಗಳನ್ನು ತನ್ನ ಮಕ್ಕಳು ಅಂತ ಕಾಪಾಡಿಕೊಂಡು ಕೆರೆಕಟ್ಟೆಗಳನ್ನು, ಗುಡಿಗೋಪುರಗಳನ್ನು ಮತ್ತು ಕಲ್ಯಾಣಿಗಳನ್ನು ಕಟ್ಟಿಸಿದಂಥವರು ಮಹನೀಯರು. ಕೆಂಪೇಗೌಡರ ಚರಿತ್ರೆ ಆರಂಭ ಆಗೋದು ತಮಿಳುನಾಡಿನ ಈರೋಡ್ ಜಿಲ್ಲೆಯ ಯಳಮಂಜಿ ಪುತ್ತೂರಿನಿಂದ ಆರಂಭ ಆಗುತ್ತೆ. ಯಳಮಂಜಿ ಪುತ್ತೂರು, ಆವತಿ, ದೇವನಹಳ್ಳಿ, ಯಲಹಂಕ, ಬೆಂಗಳೂರು, ಸಾವನದುರ್ಗ, ಭೈರವನದುರ್ಗ, ಉತ್ರಿದುರ್ಗ, ಹುಲಿಯೂರು ದುರ್ಗ, ಕಬ್ಬಾಳು ದುರ್ಗದಲ್ಲಿ ಅವರ ಚರಿತ್ರೆ ಅಂತ್ಯ ಆಗುತ್ತೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.